Hello students, welcome to the next session on consignment account. So previous session ಅಲ್ಲಿ ನಾವು abnormal loss ಬಂದ್ರೆ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋ ಪ್ರಾಬ್ಲಮ್ ಅಲ್ಲೇ ಮಾಡಿದ್ವಿ. ಸೊ ಈ ಸೆಷನ್ ನೋಟ್ಸ್ ಇಂದ ನಾವು abnormal loss ಜೊತೆಗೆ ಇನ್ಶೂರೆನ್ಸ್ ಕ್ಲೈಮ್ ಬಂದ್ರೆ ಹೇಗೆ ಮಾಡೋದು ಮತ್ತೆ ಕನ್ಸೈನಿ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಯಾವ್ದೆಲ್ಲ ಅಕೌಂಟ್ಸ್ ಗಳನ್ನ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ತಗೊಂಡು the problem. Nandini Limited Mysore consigned 10,000 kgs of ghee to Anita of Bangalore on 1/4/2017. Nandini Limited Mysore ಅವರು 10,000 kgs of ghee ಅದು ತುಪ್ಪನ ಅನಿತಾ ಆಫ್ ಬ್ಯಾಂಗ್ಳೂರಿಗೆ ಕನ್ಸೈನ್ ಮಾಡ್ತಾ ಇದ್ದಾರೆ. ದ ಕಾಸ್ಟ್ ಆಫ್ ಘೀ ವಾಸ್ ₹20 per kg. ತುಪ್ಪದ ಬೆಲೆ ಎಷ್ಟು ಅಂತಂದ್ರೆ 20 per kg. ನಂದಿನಿ ಲಿಮಿಟೆಡ್ ಪೇಡ್ ₹5,000 ಟುವರ್ಡ್ ಫ್ರೈಟ್ ಅಂಡ್ ಇನ್ಶೂರೆನ್ಸ್. ಸೊ ಅದಕ್ಕೆ ನಂದಿನಿ ಲಿಮಿಟೆಡ್ ಅದನ್ನ ಕಳಿಸ್ಕೊಡಕ್ಕೆ ₹5,000 ಅಷ್ಟು ಖರ್ಚು ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಫ್ರೈಟ್ ಅಂಡ್ ಇನ್ಶೂರೆನ್ಸ್ಗೆ. ಡ್ಯೂರಿಂಗ್ ಟ್ರಾನ್ಸಿಟ್ 250 kgs of ghee were accidentally destroyed. 250 kgs of ತುಪ್ಪ ಏನಾಗ್ತದೆ ಆಕ್ಸಿಡೆಂಟಲಿ ಡೆಸ್ಟ್ರಾಯ್ಡ್ ಆಗ್ತಾ ಇದೆ. ಫಾರ್ ವಿಚ್ ಇನ್ಶೂರೆನ್ಸ್ ಕಂಪನಿ ಪೇಡ್ ಡೈರೆಕ್ಟ್ಲಿ ಟು ದ ಕನ್ಸೈನರ್, ದಟ್ ಇಸ್ ನಂದಿನಿ ಲಿಮಿಟೆಡ್ ಗೆ ಡೈರೆಕ್ಟ್ ಆಗಿ ಪೇ ಮಾಡ್ತಾ ಇದ್ದಾರೆ ₹4,500 ಇನ್ ಫುಲ್ ಸೆಟಲ್ಮೆಂಟ್ ಆಫ್ ದ ಕ್ಲೈಮ್. ಫುಲ್ ಸೆಟಲ್ಮೆಂಟ್ ಗೆ ₹4,500 ಕೊಟ್ಬಿಡ್ತಾ ಇದ್ದಾರೆ. ಎಷ್ಟು ಲಾಸ್ ಆಗುತ್ತೆ ಅಥವಾ ಪ್ರಾಫಿಟ್ ಆಗುತ್ತೆ ಅಂತ ಅದನ್ನ ನೋಡೋಣ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ. ಅಂಡ್ ಅನಿತಾ ಟುಕ್ ಎ ಡೆಲಿವರಿ ಆಫ್ ದ ಕನ್ಸೈನ್ಮೆಂಟ್ ಆನ್ 10/4/2017. 10ನೇ ತಾರೀಕು ಅನಿತಾ ರಿಮೈನಿಂಗ್ ಏನು ಗೂಡ್ಸ್ ಇದೆ ಅದನ್ನ ಕನ್ಸೈನ್ಮೆಂಟ್ ತಗೊಂಡಿದ್ದಾಳೆ. ಅಂಡ್ ದೆನ್ ಅನಿತಾ ರಿಪೋರ್ಟೆಡ್ ದಟ್ 7,500 kgs were sold for ₹30 per kg. ಸೊ ಅನಿತಾ 7,500 kgs ಆಫ್ ಘೀನ ₹30 per kg ಗೆ ಸೇಲ್ ಮಾಡ್ತಾ ಇದ್ದಾಳೆ. ದ ಎಕ್ಸ್ಪೆನ್ಸಸ್ ಆರ್ ಬೀಯಿಂಗ್ ಗೋ ಡೌನ್ ರೇಟ್ ₹2,000 ಅಂಡ್ ಅಡ್ವರ್ಟೈಸ್ಮೆಂಟ್ ₹2,500 ಅಂಡ್ ಸೇಲ್ಸ್ಮನ್ ಸ್ಯಾಲರಿ ₹5,000. ಈ ಮೂರು ಎಕ್ಸ್ಪೆನ್ಸಸ್ ಗಳನ್ನ ಅನಿತಾ ಮಾಡ್ತಾ ಇದ್ದಾಳೆ. ದಟ್ ಈಸ್ ಗೋ ಡೌನ್ ರೆಂಟ್ 2,000, ಅಡ್ವರ್ಟೈಸ್ಮೆಂಟ್ 2,500 ಅಂಡ್ ಸೇಲ್ಸ್ಮನ್ ಸ್ಯಾಲರಿ ₹5,000. ನೆಕ್ಸ್ಟ್ ಅನಿತಾ ಇಸ್ ಎಂಟೈಟಲ್ಡ್ ಟು ಎ ಕಮಿಷನ್ ಆಫ್ 4%, ಇನ್ಕ್ಲೂಡಿಂಗ್ 1% ಡೆಲ್ ಕ್ರೆಡಿಟರ್ ಕಮಿಷನ್. ಹಿಯರ್ ದ ಡೆಲ್ ಕ್ರೆಡಿಟರ್ ಕಮಿಷನ್ ಅಂತ ಬರೋದು ಏನಕ್ಕೋಸ್ಕರ ಅಂದ್ರೆ ವೆನ್ ಗೂಡ್ಸ್ ಆರ್ ಸೋಲ್ಡ್ ಆನ್ ಕ್ರೆಡಿಟ್ ಅಂಡ್ ದೆನ್ ಬ್ಯಾಡ್ ಡೆಟ್ಸ್ ರಿಕವರಿ ಮಾಡ್ಕೊಳಕ್ಕೆ ಅದನ್ನ ಕನ್ಸೈನಿ ಮೇಲೆ ಹಾಕುವಂತ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕೋಸ್ಕರ ಡೆಲ್ ಕ್ರೆಡಿಟರ್ ಕಮಿಷನ್ ಕೊಡ್ತಿದೆ. ಟೋಟಲ್ 4% ಕೊಡ್ತಾ ಇದ್ದಾರೆ. ಅದರಲ್ಲಿ 1% ಡೆಲ್ ಕ್ರೆಡಿಟರ್ ಅಂದ್ರೆ 3% ಆರ್ಡಿನರಿ ಕಮಿಷನ್ ಇದೆ ಅಂತ. ಅವ್ರು ಎಷ್ಟು ಪರ್ಸೆಂಟ್ ಆದ್ರೂ ಕೊಡ್ಲಿ, ನಾವು 4% ಕಮಿಷನ್ ಅಂತ ಕನ್ಸಿಡರೇಷನ್ ತಗೊಳ್ಳೋಣ. A customer who had purchased 1,000 kgs was able to pay only 80% of the amount due from him. So ಒಬ್ಬ ಪರ್ಸನ್ 1,000 kgs ಆಫ್ ತುಪ್ಪನ ತಗೊಂಡಿರ್ತಾರೆ, ಬಟ್ ಓನ್ಲಿ 80% ಆಫ್ ದ ಅಮೌಂಟ್ ಅವರು ಕೊಡ್ತಾರೆ. ರಿಮೈನಿಂಗ್ 20% ಕೊಡೋದಿಲ್ಲ. ದಟ್ ಇಸ್ ದ ಬ್ಯಾಡ್ ಡೆಟ್ಸ್. ದಟ್ ಶುಡ್ ಬಿ ಗಿವನ್ ಬೈ ಅನಿತಾ. ಅನಿತಾ ಕೊಡಬೇಕಾಗುತ್ತೆ ಅದು, ಅಂದ್ರೆ ಡೆಲ್ ಕ್ರೆಡಿಟರ್ ಕಮಿಷನ್ ತಗೊಂಡಿರೋದ್ರಿಂದ. ಅನಿತಾ ರಿಪೋರ್ಟೆಡ್ ಎ ಲಾಸ್ ಆಫ್ 100 kgs ಡ್ಯೂ ಟು ಲೀಕೇಜ್. ಸೊ ಡ್ಯೂ ಟು ಲೀಕೇಜಸ್ ಇಂದ 100 kgs ಅಷ್ಟು ತುಪ್ಪ ಲಾಸ್ ಆಗಿದೆ ಅಂತ. ದಟ್ ಇಸ್ ನಾರ್ಮಲ್ ಲಾಸ್. ಸೊ ನಾರ್ಮಲ್ ಲಾಸ್ ಇಲ್ಲಿ ಕ್ಯಾಲ್ಕುಲೇಷನ್ ಏನು ತಗೊಳ್ಳೋಂಗಿಲ್ಲ ಅದ್ರ ವ್ಯಾಲ್ಯೂನ, ಯಾಕಂದ್ರೆ ಲೆಸ್ ಮಾಡ್ಬಿಡ್ತೀವಿ ಅಷ್ಟೇ. ಅಸ್ಯೂಮಿಂಗ್ ದಟ್ ಅನಿತಾ ಪೇಡ್ ದ ಅಮೌಂಟ್ ಡ್ಯೂ ಬೈ ಡ್ರಾಫ್ಟ್, ಬ್ಯಾಂಕ್ ಮುಖಾಂತರ ಪೇ ಮಾಡ್ತಾ ಇದ್ದಾರೆ. ರಿಮೈನಿಂಗ್ ಅಮೌಂಟ್ ಏನ್ ಕೊಡಬೇಕು ಅದನ್ನ ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಬೋತ್ ದ ಪಾರ್ಟೀಸ್ ಅಂತ ಇದೆ. Go for that in the books of Nandini Limited Mysore consignment account. So as usual, particulars amount. First one, the goods sent on consignment. So total send ಮಾಡ್ತಾ ಇರೋದು 10,000 kgs into ₹20, 2 lakh ಆಯ್ತು. And then to cash account ಅಂದ್ರೆ that is freight and insurance ಗೆ ಕೊಟ್ಟಿರುವಂತ ಅಮೌಂಟ್ that is 5,000. And then ಅದನ್ನ ಡೆಲಿವರಿ ತಗೊಂಡ ಮೇಲೆ ಅನಿತಾ ಮಾಡುವಂತ ಎಕ್ಸ್ಪೆನ್ಸಸ್ ಇದು. That is Anita account 2,000 plus 2,500 plus 5,000. That is go down rent 2,000, advertisement 2,500 and salesman salary 5,000. Total 9,500 ಆಗುತ್ತೆ. ಇದಾದ್ಮೇಲೆ ಕ್ರೆಡಿಟ್ ಸೈಡ್ ನೋಡೋಣ. ಬೈ ಬ್ಯಾಂಕ್ ಅಕೌಂಟ್ ಇನ್ಶೂರೆನ್ಸ್ ಕ್ಲೈಮ್. ಸೊ ಇನ್ಶೂರೆನ್ಸ್ ಅದೇ ಲಾಸ್ ಆಗ್ತಾ ಇದೆಯಲ್ಲ, ಡೆಸ್ಟ್ರಾಯ್ಡ್ 250 kgs ಆಫ್ ಘೀ, ಅದಕ್ಕೆ ₹4,500 ಇದನ್ನ ಕೊಡ್ತಾ ಇದ್ದಾರೆ, ಏನು ಅಮೌಂಟ್ ನ ಕೊಡ್ತಾ ಇದ್ದಾರೆ ಫುಲ್ ಸೆಟಲ್ಮೆಂಟ್. ಸೊ ಇಲ್ಲಿ ಕನ್ಸೈನ್ಮೆಂಟ್ ಇಂದ ಇದರಿಂದ ತುಪ್ಪದಿಂದ ಲಾಸ್ ಆಗ್ತಾ ಇದೆ. ಎಷ್ಟು ಲಾಸ್ ಆಗ್ತಾ ಇದೆ ಅಂತ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಕಾಸ್ಟ್ ಪ್ರೈಸ್ ಆಫ್ 250 kgs ಆಫ್ ಘೀ, 250 into 20, 5,000. ಆಡ್ ಪ್ರಪೋರ್ಷನೇಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನರ್. ದಟ್ ಈಸ್ 5,000 ಖರ್ಚಾಗಿದೆ ಕನ್ಸೈನರ್ಗೆ. ನಮಗೆ ಅದು 10,000 kgsಗೆ, ನಮಗೆ 250 kgsಗೆ ಎಷ್ಟು ಅಂತ ನೋಡ್ಕೋಬೇಕು. ₹125 ಆಗುತ್ತೆ. ಸೊ ಅಲ್ಲಿಗೆ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಇಸ್ 5,125. ಬಟ್ ಅದಕ್ಕೆ ಇನ್ಶೂರೆನ್ಸ್ ಕಂಪನಿಯವರು ಕ್ಲೈಮ್ ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ತಾ ಇದ್ದಾರೆ? 4,500 ಕೊಡ್ತಿದ್ದಾರೆ. ಸೊ ಅಲ್ಲಿಗೆ ₹625 ಲಾಸ್ ಆಗ್ತಾ ಇದೆ. ದಟ್ ಈಸ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ 625 ಅಂಡ್ ಎಂಟರ್ ಸೇಲ್ಸ್ ಬೈ ಅನಿತಾಸ್ ಅಕೌಂಟ್. 7,500 kgs ಅಷ್ಟು ತುಪ್ಪನ ಸೇಲ್ ಮಾಡ್ತಾ ಇದ್ದಾರೆ. ಇಂಟು ₹30, ₹2,25,000.
ಇದಕ್ಕೆ ಕಮಿಷನ್ ಕ್ಯಾಲ್ಕುಲೇಟ್ ಮಾಡಿ ಡೆಬಿಟ್ ಸೈಡ್ ಎಂಟ್ರಿ ಮಾಡೋಣ. ಟು ಅನಿತಾಸ್ ಅಕೌಂಟ್ 4% on 2,25,000, that is 9,000. That's the commission. And then total ಬಂದಿರೋದು 10,000 kgs. ಅದರಲ್ಲಿ 250 accidental destroy ಆಯಿತು, 7,500 ಸೇಲ್ಸ್ ಆಗಿದೆ, and then 100 ನಾರ್ಮಲ್ ಲಾಸ್ ಆಗಿದೆ, 100 kgs ಆಫ್ ತುಪ್ಪ ನಾರ್ಮಲ್ ಲಾಸ್ ಆಗಿದೆ. ರಿಮೈನಿಂಗ್ ಕನ್ಸೈನ್ಮೆಂಟ್ ಸ್ಟಾಕ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಕ್ಯಾಲ್ಕುಲೇಷನ್ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್, ಕಾಸ್ಟ್ ಪ್ರೈಸ್ ಆಫ್ 2,150 kgs. ಹೇಗೆ ಅಂತಂದ್ರೆ 10,000 ಇಂದ 250 kgs accidental destroyed, 7,500 sales and 100 kgs is evaporation. So ಅಲ್ಲಿಗೆ 2,150 kgs ಅಷ್ಟು ಉಳ್ಕೊಂಡಿದೆ. ಇಂಟು 20 rupees ಅಂದ್ರೆ 43,000 ಆಯ್ತು. And then add proportionate expenses incurred by the consignor. ಟೋಟಲ್ ಕನ್ಸೈನರ್ ಇನ್ಕರ್ಡ್ ಆಗಿರೋದು 5,000, ನಮಗೆ ಬೇಕಾಗಿರೋದು 2,150 kgs ಎಷ್ಟು ಅಂತ ಡಿವೈಡೆಡ್ ಬೈ 10,000, ಅಲ್ಲಿಗೆ 1,075. ಇಲ್ಲಿ ಕನ್ಸೈನಿ ಎಕ್ಸ್ಪೆನ್ಸಸ್ ನ ತಗೊಳ್ತಾ ಇಲ್ಲ, ಯಾಕಂದ್ರೆ ದಟ್ ಈಸ್ ಅ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅವೆಲ್ಲವೇ. ಯಾವುದು ಕನ್ಸೈನಿ ಮಾಡಿರೋದು ಇದರಲ್ಲಿ, ಯಾಕಂದ್ರೆ ಆಫ್ಟರ್ ಅದು ಗೋಡೌನ್ ರೀಚ್ ಆದ್ಮೇಲೆ ಆಗಿರುವಂತ ಎಕ್ಸ್ಪೆನ್ಸಸ್ ಆಗಿರೋದನ್ನ ತಗೊಳ್ಳೋವಾಗಿಲ್ಲ. ಅದು 1,075 ಕನ್ಸೈನರ್ ಎಕ್ಸ್ಪೆನ್ಸಸ್ ಆಡ್ ಮಾಡಿದ್ರೆ 44,075 rupees ಇಸ್ ದ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್. ಎಂಟರ್ ಮಾಡೋಣ. ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ 44,075. ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 2,74,200 ಬರುತ್ತೆ. ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 23,200 rupees ಪ್ರಾಫಿಟ್ ಆಗುತ್ತೆ. That should be transferred to profit and loss account. Let's move on to that Anita's account, that is consignee account. Particulars amount. So ಅವ್ರು ಮಾಡಿರುವಂತ ಸೇಲ್ಸ್ ನ ಎಂಟ್ರಿ ಮಾಡೋಣ. ಟು ಕನ್ಸೈನ್ಮೆಂಟ್ ಅಕೌಂಟ್ 2,25,000. ಅಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಇದೆ, ಇಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತಾ ಇದೀವಿ. ಕನ್ಸೈನ್ಮೆಂಟ್ ಅಕೌಂಟ್ 2,25,000. ದೆನ್ ಅಲ್ಲಿ ಡೆಬಿಟ್ ಸೈಡ್ ಇರುವಂತ ಐಟಮ್ಗಳನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡೋಣ. By consignment account, that is the expenses 9,500. By consignment account, that's commission 9,000. So total ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 2,25,000 ಬರುತ್ತೆ. ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿ 2,06,500 rupees ಉಳಿಯುತ್ತೆ. That should be paid through bank by bank account, balance settled. So next, in the books of Anita, that is consignee account ಅಲ್ಲಿ books ಅಲ್ಲಿ ಮಾಡಬೇಕು. That is first one is Nandini Limited Mysore account. So that is just opposite of Anita's account. ಅಷ್ಟೇ, ಅನಿತಾಸ್ ಅಕೌಂಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಲ್ಲಿ ಡೆಬಿಟ್ ಇದು ಇಲ್ಲಿ ಕ್ರೆಡಿಟ್ ಆಗುತ್ತೆ, ಇಲ್ಲಿ ಕ್ರೆಡಿಟ್ ಇದು ಡೆಬಿಟ್ ಆಗುತ್ತೆ. ಎಂಟ್ರಿ ಬೈ ಕ್ಯಾಶ್ ಅಂಡ್ ಕನ್ಸೈನ್ಮೆಂಟ್ ಡೇಟಾಸ್ ಅಕೌಂಟ್, ದಟ್ ಈಸ್ ಸೇಲ್ಸ್ ಮಾಡಿರೋದು. ಕ್ಯಾಶ್ ಅಂಡ್ ಕನ್ಸೈನ್ಮೆಂಟ್ ಡೇಟಾಸ್ ಅಕೌಂಟ್ 7,500 into 30 rupees 2,25,000 ಬರುತ್ತೆ. ಅಂಡ್ ದೆನ್ ಕ್ಯಾಶ್ ಅಕೌಂಟ್ 9,500, ದೇರ್ ಇಸ್ ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ಏನಿದೆ ಅದು. ಕಮಿಷನ್ ಅಕೌಂಟ್ 9,000 ಬೇಕಾದಂತ ಕಮಿಷನ್. And then by bank account 2,06,500. ರಿಮೈನಿಂಗ್ ಅಮೌಂಟ್ ಏನ್ ಪೇ ಮಾಡಬೇಕು ಅದನ್ನ ಬ್ಯಾಂಕ್ ಮುಖಾಂತರ ಪೇ ಮಾಡ್ತಾರೆ. ಸೊ ಟೋಟಲ್ ಮಾಡಿದಾಗ ಬೋತ್ ಸೈಡ್ ನಮಗೆ 2,25,000 ಬರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದಟ್ ಕಮಿಷನ್ ಅಕೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್. ಇವರು ಕಮಿಷನ್ ರಿಸೀವ್ ಮಾಡ್ತಾ ಇರೋದು ನಂದಿನಿ ಲಿಮಿಟೆಡ್ ಇಂದ. ಸೊ ಅದಕ್ಕೆ ಬೈ ನಂದಿನಿ ಲಿಮಿಟೆಡ್ ಅಕೌಂಟ್ 9,000. ಈ ಕಮಿಷನ್ ಅಲ್ಲಿ ಬ್ಯಾಡ್ ಡೇಟ್ಸ್ ನಾವು ಲೆಸ್ ಮಾಡ್ಕೋಬೇಕು, ಯಾಕಂದ್ರೆ ಒಬ್ಬ ಕಸ್ಟಮರ್ 1,000 kgs ಆಫ್ ಈನ ತಗೊಂಡು ಅದಕ್ಕೆ 80% ಆಫ್ 20% ಕೊಡ್ತಾ ಇಲ್ಲ, ದಟ್ ಇಸ್ ದ ಬ್ಯಾಡ್ ಡೇಟ್ಸ್. ಅದು ಅನಿತಾ ಒಳಗೆ ಮೇಲೆ ಕ್ರೆಡಿಟರ್ ಕಮಿಷನ್ ಕೊಡ್ತಾ ಇರೋದ್ರಿಂದ. ಸೊ ಟು ಬ್ಯಾಡ್ ಡೇಟ್ಸ್ ಅಕೌಂಟ್ 1,000 into 30 rupees ಅಂದ್ರೆ ಟೋಟಲ್ 30,000 ಕೊಡಬೇಕಿತ್ತು. ಬಟ್ ಅದರಲ್ಲಿ 80% ಕೊಟ್ಟಿದ್ದಾರೆ, 20% ಇಲ್ಲ. ಅಲ್ಲಿ 20% ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 30,000 into 20 divided by 100 ಅಂದಾಗ 6,000 rupees ಆಗುತ್ತೆ. ಸೊ ಅವಾಗ ಕ್ರೆಡಿಟ್ ಸೈಡ್ ಟೋಟಲ್ ಮಾಡೋದು, ಡೆಬಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಸೈಡ್ 3,000. That should be transferred to profit and loss account. Next one, the last one is bad debts account, particulars amount. So the bad debts will create agide commission account agide. By commission account 6,000, that should be transferred to consignment debtors account 6,000. The side 6,000. Like that we should prepare. So in the books of Nandini, consignment account and Anita's account. In the books of Anita, Nandini Limited Mysore account and commission account and bad debts account. Thank you for watching this video. Thank you.